ಭಗವದ್ಭಕ್ತರೇ, ನಾವಿರುವಂಥ ಪ್ರದೇಶ ಇಂದ್ರಾಣಿ ಮುಖ್ಯ ಪ್ರಾಣ ನಾಗದೇವರಿರುವಂಥ ಪ್ರದೇಶ. ಪ್ರಕೃತಿಯ ಸುಂದರವಾಗಿರುವಂಥ ಈ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಇಲ್ಲಿ ಕಾಣುವಂಥದ್ದು ಕಾಡುಗಳು, ಬೆಟ್ಟಗಳು. ಆ ಬೆಟ್ಟಗಳು ಕಾಡುಗಳ ನಡುವಿನಲ್ಲಿ ಭಾಳ ಸುಂದರಮಯವಾಗಿರುವಂತಹ ಶಿಲಾರೂಪದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಆಂಜನೇಯ ಸ್ವಾಮಿ ಮುಖ್ಯ ಪ್ರಾಣ ದೇವರು. ಭಗವದ್ಭಕ್ತರೇ, ಏಪ್ರಿಲ್ 3ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ಬ್ರಹ್ಮಕಲಶೋತ್ಸವದ ಸಂಭ್ರಮ ಸಡಗರ ನಡೆಯಲಿಕ್ಕಿರುವಂಥದ್ದು ಈ ಒಂದು ಇಂದ್ರಾಣಿಯ ಮುಖ್ಯ ಪ್ರಾಣ ಶ್ರೀ ನಾಗದೇವರಿಗೆ ನಡೆಯುವಂಥ ಬ್ರಹ್ಮಕಲಶೋತ್ಸವ. ಭಗವದ್ಭಕ್ತರೇ ಗಮನಿಸ್ಬೋದು, ಜೀರ್ಣೋದ್ಧಾರ ಪ್ರಕ್ರಿಯೆಗಳು ಸಂಪೂರ್ಣವಾಗಿ ನಡೀತಾ ಇರುವಂಥದ್ದು. ಶಿಲಾಮಯವಾಗಿರುವಂಥ ಪ್ರದೇಶ, ಆ ಗರ್ಭಗುಡಿಯ ಸುಂದರವಾಗಿರುವಂತಹ ಆ ಪ್ರದೇಶವನ್ನು ನೋಡ್ಬೋದು. ಸಂಪೂರ್ಣವಾಗಿ ಶಿಲಾಮಯವಿರುವಂತಹ ಪ್ರದೇಶ. ಈ ಬಹಳ ಸುಂದರಮಯವಾಗಿರುವಂತಹ ಕೆತ್ತನೆಗಳಿರ್ಬೋದು. ಅದರೊಟ್ಟಿಗೆ ಆ ಸುತ್ತಲೂ ಕೂಡ ಪೌಳಿಯನ್ನು ಬಹಳ ಸುಂದರವಾಗಿ ಒಳಾಂಗಣದ ಪೌಳಿಯನ್ನು ಗಮನಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಮೇಲ್ಭಾಗದಲ್ಲಿ ಅದಕ್ಕೆ ಬೇಕಾಗಿರುವಂತಹ ಕೆಂಪು ಚಾವಣಿಯನ್ನು ಹಾಕಿರುವಂಥದ್ದು. ಪ್ರಧಾನ ಗರ್ಭಗುಡಿಯಲ್ಲಿ ಸಂಪೂರ್ಣವಾಗಿ ಗಮನಿಸಲಿಕ್ಕೆ ಸಾಧ್ಯ ಆಗುವಂಥದ್ದು ಶಿಲಾಮಯದ ರೂಪದಲ್ಲಿರುವಂತಹ ಆ ಚಾವಣಿ. ನೋಡ್ತಾ ಇದ್ದಾಗಲೇ ಬಹಳ ಖುಷಿ ತರುವಂತಹ ಪ್ರದೇಶ. ಯಾಕಂದರೆ ಹಿಂಭಾಗದಲ್ಲಿ ನೋಡ್ತಾ ಇದ್ದೀರಿ ಭಗವದ್ಭಕ್ತರೇ, ಪ್ರಕೃತಿಯ ಸೌಂದರ್ಯ. ಆ ಪ್ರಕೃತಿಯ ಆ ಸೌಂದರ್ಯದ ವಿಶೇಷತೆಯನ್ನು ನೋಡ್ತಾ ಇದ್ದಾಗಲೇ ನಮಗೆಲ್ಲರಿಗೂ ಕೂಡ ಆನಂದಮಯವಾಗ್ತಾ ಹೋಗ್ತದೆ. ಅಷ್ಟು ಮಾತ್ರ ಅಲ್ಲ, ಧ್ಯಾನಕ್ಕೆ ಹೇಳಿ ಮಾಡಿದಂತಹ ಪ್ರದೇಶ ಅಂತೇಳಿ ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಹಾಗಾಗಿ ಭಗವದ್ಭಕ್ತರು ಈ ಒಂದು ಪ್ರದೇಶಕ್ಕೆ ಬಂದಾಗ, ಯಾಕಂದರೆ ಬೆಟ್ಟದ ಮೇಲಿದೆ, ಸ್ವಲ್ಪ ಭಾಗದಲ್ಲಿ ನಾವು ನಡ್ಕೊಂಡು ಬರಬೇಕಾಗ್ತದೆ. ಆದರೆ ಇಲ್ಲಿಯ ಪ್ರದೇಶಕ್ಕೆ ಬಂದಾಗ ಅದರ ಒಂದು ಸೌಂದರ್ಯವೇ ಬೇರೆ, ಅದರ ಒಂದು ಆಸ್ವಾದವನ್ನು ಪಡ್ಕೊಳ್ಳುವಂಥದ್ದೇ ಬೇರೆ. ನಾವು ಗಮನಿಸ್ಬೋದು, ಈಗ ಗಮನಿಸ್ತಿರುವಂಥದ್ದು ನಾಗಬನವು ಕೂಡ ಹೊಸದಾಗಿ ಶಿಲಾಮಯದ ಮೂಲಕವಾಗಿ ನಾಗಬನ ನಿರ್ಮಾಣ ಆಗ್ತಾ ಇರುವಂಥದ್ದು. ಎಲ್ಲ ರೀತಿಯಾಗಿರುವಂತಹ ನಾಗದೇವರಿಗೂ ಕೂಡ ವಿಶೇಷವಾಗಿರುವಂತಹ ಕಟ್ಟೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದರ ಸುತ್ತ ಭಾಗದಲ್ಲೂ ಕೂಡ ಪ್ರಕೃತಿ ಎಲ್ಲಿ ಕಂಡರೂ ಪ್ರಕೃತಿಯ ಸೌಂದರ್ಯವೇ ಗಮನಿಸ್ತಾ ಇದ್ದೇವೆ. ಹಾಗಾಗಿ ಈ ರಮಣೀಯವಾಗಿರುವಂತಹ ಸೌಂದರ್ಯ, ಶಾಂತವಾಗಿರುವಂತಹ ಸೌಮ್ಯವಾಗಿರುವಂತಹ ಸೌಂದರ್ಯವನ್ನು ನೀವು ಗಮನಿಸ್ತಾ ಇದ್ದಾಗಲೇ ನಮಗೆಲ್ಲರಿಗೂ ಕೂಡ ಆಶ್ಚರ್ಯ ಆಗ್ತಾ ಹೋಗ್ತದೆ. ಹಾಗಾಗಿ ಈ ಪ್ರದೇಶದಲ್ಲಿ ಏಪ್ರಿಲ್ 3ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ಬ್ರಹ್ಮಕಲಶೋತ್ಸವದ ಸಂಭ್ರಮ ಸಡಗರ ನಡೀಲಿಕ್ಕಿರುವಂಥ. ಹಾಗಾಗಿ ಭಗವದ್ಭಕ್ತರೇ, ಯಾವ ರೀತಿಯ ಜರಗಲಿಕ್ಕಿದೆ, ಏನೆಲ್ಲ ರೀತಿಯ ವಿಶೇಷತೆಗಳಿದೆ, ಈ ಕ್ಷೇತ್ರದ ವಿಶೇಷತೆಯನ್ನು, ಈ ಕ್ಷೇತ್ರ ಇಷ್ಟೊಂದು ಎತ್ತರ ಭಾಗದಲ್ಲಿರುವಂತಹ ಕಾರಣವೇನು, ದೇವರು ಹೇಗೆ ನೆಲೆಯಾದರು, ಅದರೊಟ್ಟಿಗೆ ಬ್ರಹ್ಮಕಲಶೋತ್ಸವ ತಯಾರಿ, ಬ್ರಹ್ಮಕಲಶೋತ್ಸವ ಸಿದ್ಧತೆ ಹೇಗೆ ನಡೆದಿದೆ ಎಲ್ಲವನ್ನು ಕೂಡ ಗಮನಿಸ್ತಾ ಬರೋದು. ಕ್ಷೇತ್ರದ ಇಂದ್ರಾಣಿ ಪಂಚದುರ್ಗಾ ಪರಮೇಶ್ವರಿ ತಾಯಿಯನ್ನು, ಸ್ಥಳ ಸಾನ್ನಿಧ್ಯದ ಮುಖ್ಯ ಪ್ರಾಣ ನಾಗದೇವರನ್ನು ಪ್ರಾರ್ಥಿಸಿಕೊಳ್ಳುತ್ತಾ, ಇಂದ್ರಾಣಿ ಪಂಚದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಸುಮಾರು 1500 ವರ್ಷದ ಇತಿಹಾಸ ಇದೆ. ಅತ್ಯಂತ ಪುರಾತನ ದೇವಸ್ಥಾನ, ಅತ್ಯಂತ ಕಾಣಿಕದ ಸ್ಥಳ. ಯಾಕಂದರೆ 5 ದೇವಿಯರ ಉದ್ಭವ ಲಿಂಗ, ಅದನ್ನು ನಾವು ಅಲ್ಲಿ ಕಾಣಲಿಕ್ಕೆ ಅವಕಾಶ ಇದೆ. ವಿಶೇಷವಾಗಿ ಆ ಕ್ಷೇತ್ರಕ್ಕೆ ಸಾಮೀಪ್ಯದಲ್ಲಿರುವ ಮುಖ್ಯಪ್ರಾಣ ದೇವರ ಗುಡಿ, ಆಂಜನೇಯ ದೇವರ ಗುಡಿ ಸುಮಾರು 800 ವರ್ಷಗಳ ಹಿಂದೆ ಇದು ಇಲ್ಲಿ ಸ್ಥಾಪಿಸಲ್ಪಟ್ಟಿತು. ಈ ಭಾಗದಲ್ಲಿ 5 ಕೆರೆಗಳಿವೆ. 5 ಕೆರೆಗಳಿಂದ ದೇವರ ಅಭಿಷೇಕಕ್ಕೆ ಇಲ್ಲಿಯ ಕೆರೆಯ ನೀರನ್ನು ದೇವರ ಇಂದ್ರಾಣಿ ಪಂಚದುರ್ಗಾ ಪರಮೇಶ್ವರ ದೇವರ ಅಭಿಷೇಕಕ್ಕೆ ಹೋಗುವಂಥ ಎಲ್ಲ ಇತಿಹಾಸವನ್ನು ನಾವು ಕಾಣ್ತಾ ಇದ್ದೇವೆ. ಆಂಜನೇಯ ಗುಡಿ ಸುಮಾರು 800 ವರ್ಷಗಳ ಇತಿಹಾಸ ಇರುವ ಆಂಜನೇಯ ಗುಡಿ ಅಜೀರ್ಣಾವಸ್ಥೆಯಲ್ಲಿದ್ದು ಮಣ್ಣಿನ ಗೋಡೆಯಲ್ಲಿ ನಿರ್ಮಿತವಾದ ಆ ಗುಡಿ ಇವತ್ತು ಭಕ್ತಜನರ ಸಹಕಾರದೊಂದಿಗೆ, ಸಾರ್ವಜನಿಕರ ಸಹಕಾರದೊಂದಿಗೆ, ದಾನಿಗಳ ಸಹಕಾರದೊಂದಿಗೆ ಇವತ್ತು ಪುನರ್ ನಿರ್ಮಾಣವಾಗಿದ್ದರೊಂದಿಗೆ ಒಂದು ಉತ್ತಮ ರೀತಿಯಲ್ಲಿ ವಾಯುದೇವರಾದ ಪ್ರಾಣದೇವರ ಇವತ್ತು ಗುಡಿ ನಿರ್ಮಾಣ ಆಗ್ತಾ ಇದೆ. ಕಾಮಗಾರಿ ತ್ವರಿತಗತಿಯಲ್ಲಿ ಸಾಗ್ತಾ ಇದೆ. ವಿಶೇಷವಾಗಿ ಏಪ್ರಿಲ್ 1ನೇ ತಾರೀಕಿನಿಂದ ಏಪ್ರಿಲ್ 7ನೇ ತಾರೀಕಿನವರೆಗೆ
ಈ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹೊರೆ ಕಾಣಿಕೆ ಕಾರ್ಯಕ್ರಮ ಇರ್ಬೋದು. 4ನೇ ತಾರೀಕು ಪ್ರತಿಷ್ಠಾಪನಾ ಕಾರ್ಯಕ್ರಮ, 5ನೇ ತಾರೀಕು ಏಪ್ರಿಲ್ 5ರಂದು ಬ್ರಹ್ಮಕಲಶೋತ್ಸವ, ಹಾಗೆ 6, 7ರಂದು ನಾಗದೇವರ ಪ್ರತಿಷ್ಠಾ ಕಾರ್ಯಕ್ರಮಗಳು ನಿರಂತರವಾಗಿ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಧಾರ್ಮಿಕ ಸಭಾ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಆ 4 ದಿನಗಳಲ್ಲಿ ಹಮ್ಮಿಕೊಂಡಿದ್ದೇವೆ. ಎಲ್ಲ ಗಣ್ಯಾತಿ ಗಣ್ಯರು, ಮಠಾಧೀಶರು, ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ಈ ಒಂದು ಎಲ್ಲ ಧಾರ್ಮಿಕ ಕಾರ್ಯಕ್ರಮದಲ್ಲಿ, ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿದ್ದಾರೆ. ವಿಶೇಷವಾಗಿ ಇಲ್ಲಿ ಒಂದು ವಿಶೇಷ ಅಂದರೆ ಎಲ್ಲ ಭಕ್ತಾಭಿಮಾನಿಗಳು ಸ್ವ-ಇಚ್ಛೆಯಿಂದ ಇಲ್ಲಿ ಬಂದು ತಮ್ಮ ದೇಣಿಗೆಯನ್ನು ನೀಡುವುದರ ಮುಖಾಂತರ ಇವತ್ತು ಏನು ಸುಂದರವಾದ ಗುಡಿ ನಿರ್ಮಾಣ ಆಗ್ತಾಯಿದೆ. ದಾನಿಗಳು ನಿರಂತರವಾಗಿ ತಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತಮ್ಮ ಇಷ್ಟಾರ್ಥವನ್ನು ನೆರವೇರಿಸಿಕೊಂಡ ಅನೇಕ ಉದಾಹರಣೆಗಳನ್ನು ನಾವು ನಿರಂತರವಾಗಿ ಕಾಣ್ತಾ ಇದ್ದೇವೆ. ದಟ್ಟ ಕಾನನದ ಮಧ್ಯೆ, ದಟ್ಟ ಕಾಡಿನ ಮಧ್ಯೆ ಈ ಒಂದು ಆಂಜನೇಯನ ಗುಡಿ ಅನಾದಿ ಕಾಲದಿಂದಲೂ ನಿರ್ಮಾಣವಾಗಿದ್ದರೊಂದಿಗೆ ನಿರಂತರವಾಗಿ ಭಕ್ತಾಭಿಮಾನಿಗಳಾದ ಭಕ್ತಿಯ ಶ್ರದ್ಧೆಯ ಕೇಂದ್ರವಾಗಿ ಇವತ್ತು ಇದು ಈ ಭಾಗದಲ್ಲಿ ನಾವು ಕಾಣ್ತಾ ಇದ್ದೇವೆ. ಸಾಕಷ್ಟು ಜನ ಭಕ್ತರು ಬರ್ತಾ ಇದ್ದಾರೆ. ನಾಳೆ ದಿನ 22/3/2026ರಂದು ಇಲ್ಲಿ ಈ ಭಾಗದಲ್ಲಿ ಹನುಮಾನ್ ಚಾಲೀಸ್ ಪಠಣವನ್ನು ಎಲ್ಲ ಭಕ್ತಾಭಿಮಾನಿಗಳು ಬಂದು ಬೆಳಿಗ್ಗೆ ಪಠಣ ಮಾಡುವವರಿದ್ದಾರೆ. ಅಲ್ಲದೆ ಎಲ್ಲ ಊರಿನವರು ಎಲ್ಲರ ಸಹಕಾರ ಇದೆ. ಯಾಕಂದರೆ ಊರಿನ ಭಕ್ತಾಭಿಮಾನಿಗಳು, ಪರ ಊರಿನವರು ಎಲ್ಲ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅಥವಾ ಸೇವಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸ್ಥಳೀಯವಾಗಿ ಸಹ ಸೇವಾಕರ್ತರು ನಿರಂತರವಾಗಿ ಶ್ರಮದಾನ ಮಾಡುವುದರ ಮುಖಾಂತರ ಅನೇಕ ಕಾಮಗಾರಿಯನ್ನು ಮಾಡ್ತಾಯಿದ್ದಾರೆ. ಸ್ಥಳೀಯವಾದ ಯುವಕ ಸಂಘದ ಇರ್ಬೋದು, ಅಥವಾ ಪ್ರಗತಿ ಮಹಿಳಾ ಸಂಘದವರು ಇರ್ಬೋದು, ಯುವಕ ಸಂಘದ ಇರ್ಬೋದು, ಭಕ್ತರು ಇರ್ಬೋದು, ಭಕ್ತಾಭಿಮಾನಿಗಳು ನಿರಂತರವಾಗಿ ಸೇವಾಕರ್ತರಾಗಿದ್ದುಕೊಂಡು ಸ್ವಯಂ ಸೇವಕರಾಗಿ ಇಲ್ಲಿ ಸೇವೆಯನ್ನು ಮಾಡ್ತಿದ್ದಾರೆ. ಅವರೆಲ್ಲರಿಗೆ ಮುಖ್ಯಪ್ರಾಣ ದೇವರು, ನಾಗದೇವರು ಮತ್ತು ಪಂಚದುರ್ಗಾ ಪರಮೇಶ್ವರಿ ದೇವರು ಅನುಗ್ರಹ ನೀಡಲಿ, ಅವರೆಲ್ಲ ಇಷ್ಟಾರ್ಥವನ್ನು ದೇವರು ನೆರವೇರಿಸಲಿ ಅಂತ ಈ ಸಂದರ್ಭದಲ್ಲಿ ಒಬ್ಬ ಭಕ್ತನಾಗಿದ್ದುಕೊಂಡು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡೋದರೊಂದಿಗೆ ವಿಶೇಷವಾಗಿ ಇಲ್ಲಿ ಬೇರೆ ಬೇರೆ ಸಮಿತಿಗಳನ್ನು ಮಾಡಿದ್ದೇವೆ. ಯಾಕಂದರೆ ಜೀರ್ಣೋದ್ಧಾರದ ಸಮಿತಿಯ ಅಧ್ಯಕ್ಷರಾಗಿ ನಮ್ಮ ಭೂಪತಿ ಶೆಟ್ಟರು ಜವಾಬ್ದಾರಿ ತಗೊಂಡಿದ್ದಾರೆ. ಹಾಗೆ ಇಂದ್ರಾಣಿ ಪಂಚದುರ್ಗಾ ಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಕುಶಲ್ ಶೆಟ್ಟರು ಮತ್ತು ಅವರ ಇಡೀ ಮುಕ್ತೇಶ್ವರ ಸದಸ್ಯರ ತಂಡದವರು ಸಕ್ರಿಯವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದಲ್ಲದೆ ಇವತ್ತು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷನಾಗುವ ಒಂದು ನನಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಲ್ಲದೆ ಬೇರೆ ಬೇರೆ ಸಮಿತಿಗಳ ಪದಾಧಿಕಾರಿಗಳಿರ್ಬೋದು, ಸರ್ವ ಸದಸ್ಯರು ನಿರಂತರವಾಗಿ ಎಲ್ಲ ಕಾಯಕದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅಲ್ಲದೆ ಬೇರೆ ಬೇರೆ ಭಜನಾ ತಂಡಗಳು ನಿರಂತರವಾಗಿ ಇಲ್ಲಿ ಈ ಸಾನ್ನಿಧ್ಯದಲ್ಲಿ ಬಂದು ಭಜನೆ ಮಾಡೋದು ಇವತ್ತು ದೇವರಿಗೆ ಆ ರೀತಿಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗಾಗಲೇ ಸುಮಾರು 100-128 ಭಜನಾ ತಂಡಗಳು ದಿನನಿತ್ಯ ಬಂದು ಇಲ್ಲಿ ಭಜನೆ ಮಾಡ್ತಿದ್ದಾರೆ. ಶನಿವಾರ ಆದಿತ್ಯವಾರ ನಿರಂತರವಾಗಿ ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಎಲ್ಲ ಈ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು ಅಥವಾ ಈ ಧಾರ್ಮಿಕ ಸಭಾ ಕಾರ್ಯಕ್ರಮಗಳಿರ್ಬೋದು, ಸಾಕಷ್ಟು ಜನ ಸುಮಾರು 15,000-20,000 ಜನ ಈ 4-5 ದಿನ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡುವಂಥ ವ್ಯವಸ್ಥೆಗಳಿಗೂ ಬೇರೆ ಬೇರೆ ಸಮಿತಿಗಳು ಸಾಕಷ್ಟು ತಮ್ಮ ಶ್ರಮವಹಿಸ್ತಿದ್ದಾರೆ. ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಲಿ, ಸುಗಮವಾಗಿ ನೆರವೇರಲಿ, ಹಾಗೆ ಬಂದ ಭಕ್ತಾಭಿಮಾನಿಗಳಿಗೂ ಸಹ ಇದೊಂದು ಶ್ರದ್ಧಾ ಭಕ್ತಿಯ ಕೇಂದ್ರವಾಗಿ ಮೂಡಿ ಬರಲಿ ಅಂತ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ. ಎಲ್ಲ ವೀಕ್ಷಕ ಬಂಧುಗಳು, ವಿಶೇಷವಾಗಿ ನಮ್ಮ ಕುಡ್ಲದ ವೀಕ್ಷಕ ಬಂಧುಗಳು ಇಡೀ ಪ್ರಪಂಚದಾದ್ಯಂತಿದ್ದಾರೆ. ತಾವು ಬನ್ನಿ, ಇಲ್ಲಿಗೆ ಬನ್ನಿ, ಇಂದ್ರಾಳಿಗೆ ಬನ್ನಿ, ಆಂಜನೇಯ ದೇವರ ದರ್ಶನವನ್ನು ಪಡೆಯಿರಿ, ಇಂದ್ರಾಣಿ ಪಂಚದುರ್ಗಾ ಪರಮೇಶ್ವರಿ ದೇವಿಯ ದರ್ಶನವನ್ನು ಪಡೆಯಿರಿ ಅಂತ ಈ ಸಂದರ್ಭದಲ್ಲಿ ಎಲ್ಲ ವೀಕ್ಷಕ ಬಾಂಧವರಿಗೂ ಸಹ ನಾನು ಮನವಿ ಮಾಡ್ತಾ ಇದ್ದೇನೆ. ಈ ತನಕ ಸುಮಾರು 3-3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂದಾಜನ್ನು ಇಟ್ಟಿದ್ದೇವೆ. ಆದರೆ ಎಲ್ಲ ಭಕ್ತಾಭಿಮಾನಿಗಳು, ದಾನಿಗಳು ಸ್ವಯಂ ಇಚ್ಛೆಯಿಂದ ಬಂದು ಈ ಭಾಗದಲ್ಲಿ ತಮ್ಮ ದೇಣಿಗೆಯನ್ನು ನೀಡುವುದರ ಮುಖಾಂತರ ಇವತ್ತು ನಾವು ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಹಣ ಸಂಗ್ರಹಕ್ಕೆ ಹೋಗದಿದ್ದರೂ ಸಹ ಭಕ್ತಾಭಿಮಾನಿಗಳಿಗೆ ಸಾನ್ನಿಧ್ಯಕ್ಕೆ ಬಂದು ತಮ್ಮ ದೇಣಿಗೆಯನ್ನು ನೀಡುವುದರ ಮುಖಾಂತರ ಒಂದು ರೀತಿಯಲ್ಲಿ ಪವಾಡ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲ ಕಾಮಗಾರಿಯ ಮುಖ್ಯಪ್ರಾಣ ದೇವರೇ ನಿಂತುಕೊಂಡು ಮಾಡ್ತಾ ಇದ್ದಾರಂತ ಒಂದು ಅನಿಸಿಕೆ ಎಲ್ಲ ಭಕ್ತಾಭಿಮಾನಿಗಳಿಗಿದೆ. ಎಲ್ಲ ಕಾಮಗಾರಿಗಳು ಸಹ ಉತ್ತಮ ರೀತಿಯಲ್ಲಿ ಮುನ್ನಡೀತಾ ಇದೆ, ಜರುಗ್ತಾ ಇದೆ. ಇವುಗಳಲ್ಲಿ ವಿನಂತಿ ಮಾಡೋದು, ಯಾಕಂದರೆ ಇಂದ್ರಾಳಿ ಪರಿಸರ ಅಥವಾ ಉಡುಪಿಯವರಿಗೆ ಎಲ್ಲರಿಗೆ ಗೊತ್ತಿದೆ, ಈ ಒಂದು ಇಂದ್ರಾಣಿ ಪಂಚದುರ್ಗಾ ಪರಮೇಶ್ವರಿ ದೇವಸ್ಥಾನ ಎನ್ನುವಂಥದ್ದು ಅತ್ಯಂತ ಪುರಾತನ. ಉಡುಪಿಯಿಂದ ಸುಮಾರು 2.5 ಕಿಲೋಮೀಟರ್ ದೂರದಲ್ಲಿ ಈ ಇಂದ್ರಾಣಿ ಕ್ಷೇತ್ರ ಇದೆ. ಇಂದ್ರಾಣಿ
ಮುಖ್ಯ ರಸ್ತೆಯಿಂದ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ ಒಂದು 3 ಫರ್ಲಾಂಗ್ ದೂರದಲ್ಲಿ ಇಂದ್ರಾಣಿ ಪಂಚದುರ್ಗ ಪರಮೇಶ್ವರಿ ದೇವಸ್ಥಾನ ಇದೆ. ಅದಲ್ಲದೆ ಮಣಿಪಾಲದಿಂದಲೂ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಇದು ಇಂದ್ರಾಣಿ ಪಂಚದುರ್ಗ ಪರಮೇಶ್ವರಿ ದೇವಸ್ಥಾನ. ಕುಕ್ಕಿಕಟ್ಟೆ ಮಂಚಿ ಮಾರ್ಗವಾಗಿ ಬರಲಿಕ್ಕೆ ಅವಕಾಶ ಇದೆ. ಇವತ್ತು ಕಾರ್ಕಳ ಬದಿಯವರಿಗೆ ಬರಲಿಕ್ಕೂ ಸಹ ಇಂದ್ರಾಣಿ ಮುಖ್ಯಪೇಟೆಯಿಂದ ಸುಮಾರು 2.5 1 ಕಿಲೋಮೀಟರ್ ದೂರದಲ್ಲಿ ಈ ಇಂದ್ರಾಣಿ ಪಂಚದುರ್ಗ ಪರಮೇಶ್ವರಿ ದೇವಸ್ಥಾನ ಮತ್ತು ಆಂಜನೇಯ ಗುಡಿ ಇದೆ. ಎಲ್ಲ ಇಡೀ ಕರ್ನಾಟಕ ರಾಜ್ಯದ ಇಡೀ ದೇಶದ ಭಕ್ತಾಭಿಮಾನಿಗಳು ಸಹ ಉಡುಪಿಗೆ ಬಂದಾಗ ನಮ್ಮ ಈ ಒಂದು ಸಾನ್ನಿಧ್ಯಕ್ಕೆ ಬರಬೇಕು, ದೇವರ ದರ್ಶನ ಪಡ್ಕೊಳ್ಬೇಕು. ನಿಮ್ಮ ಎಲ್ಲ ಸಂಕಷ್ಟಗಳನ್ನು ನಿವಾರಣೆ ಮಾಡುವ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ದೇವರಿಗೆ ತಾವು ನಿರಂತರವಾಗಿ ಭಕ್ತರಾಗಿ ಈ ಭಾಗಕ್ಕೆ ಬರಬೇಕಂತ ಈ ಒಂದು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷನ ನೆಲೆಯಲ್ಲಿ ಊರವರ ಪರವಾಗಿ ನಾನು ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಪಂಚದುರ್ಗ ಪರಮೇಶ್ವರಿ ಮತ್ತು ಇಂದ್ರಾಣಿ ಮುಖ್ಯ ಪ್ರಾಣದೇವರ ಪಾದಾವರಿಂದಕ್ಕೆ ನಮಸ್ಕರಿಸುತ್ತಾ ಹೆಚ್ಚಿನ ವಿಷಯ ಎಲ್ಲ ಇಂದ್ರಾಳಿ ಜಯಕರ್ ಶೆಟ್ಟರು ಎಲ್ಲ ವಿವರಣೆ ಕೊಟ್ಟಿದ್ದಾರೆ. ಪ್ರೋಗ್ರಾಮಿನ ಓಪನಿಂಗ್ ವಿಷಯ, ಬ್ರಹ್ಮಕಲಶದ ವಿಷಯ ಎಲ್ಲ ವಿವರಣೆ ಕೊಟ್ಟಿದ್ದಾರೆ. ಇಲ್ಲಿನ ಇಂದ್ರಾಳಿ ದೇವಸ್ಥಾನದ ಎಲ್ಲ ಹಿಸ್ಟ್ರಿ ಕೂಡ, ಪುರಾತನ ಕಾಲದ ಹಿಸ್ಟ್ರಿಯನ್ನು ಕೂಡ ವಿವರಿಸಿದ್ದಾರೆ. ನನಗೆ ಈಗ ಇಲ್ಲಿನ ಇದು ಧಾರ್ಮಿಕ ಕಾರ್ಯಕ್ರಮ ಹೇಳಿ ಕೂಡ ಆಯಿತು. ಈಗ ಇಲ್ಲಿದ್ದು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷನಾಗಿ ಇಲ್ಲಿ ಏನೇನು ಕೆಲಸ ನಡೀತದೆ, ಹೇಗೆ ನಡೀತು ಅಂತ ವಿವರಿಸೋ ಕೆಲಸ ನಂದು. ನಾವು ಶುರು ಮಾಡುವಾಗ ಮಾರ್ಚ್ 10ಕ್ಕೆ ಇಲ್ಲಿ ಕೆಸರುಗಲ್ಲು ಹಾಕುವಾಗ ನಮ್ಮಲ್ಲಿ ಒಂದು ಹುಂಡಿ ವಿಷಯ ಕೂಡ ಇಲ್ಲ, 10 ಪೈಸೆ ಎಲ್ಲ ಸ್ಟಾಕ್ ಮಾಡಿ ಇಟ್ಟಿಲ್ಲ. ಎಲ್ಲ ದೇವಸ್ಥಾನ ಶುರು ಮಾಡುವಾಗ ಯಾವುದಾದ್ರೂ ದನದ ವ್ಯವಸ್ಥೆ ಇರ್ತದೆ, ಇಲ್ಲಿ ಅದೂ ಇರಲಿಲ್ಲ. ಅದೇ ಚಿಂತೆ ಇತ್ತು. ಎಲ್ಲರೂ ಹೇಳಿದರು ಏನು ಚಿಂತೆ ಮಾಡಬೇಡಿ, ಆಂಜನೇಯ ಇದ್ದಾನೆ, ಕೆಲಸ ಶುರು ಮಾಡಿ ಮತ್ತೆ ಬಂದೇ ಬರ್ತೇವೆ ಅಂತ. ಹಾಗೇ ಆಗಿದೆ. ಎಲ್ಲಿಂದ ಜನ ಬಂದು ಯಾವ ಊರಿನಿಂದ ಬಂದು ನಮ್ಮ ಕೆಲಸ ಕೇಳಿದ ಕೆಲಸ, ಆಂಜನೇಯನಿಗೆ ಪ್ರಾರ್ಥನೆ ಮಾಡಿ ಹೋದ ಕೆಲಸ ಎಲ್ಲ ಇಲ್ಲಿ ಆಗಿದೆ. ಹಾಗಾಗಿ ನಾವು ಇದು ದೇಣಿಗೆ ಕೊಡ್ತಿದ್ದೇವೆ ಅಂತ ಹೇಳಿ ಎಲ್ಲ ದುಡ್ಡು ಬಂದು ಸದ್ಯಕ್ಕೆ ನಾವು ಶುರು ಮಾಡಿದ್ದು 2 ಕೋಟಿ ಬಜೆಟಲ್ಲಿ, ಅದು 3 ಕೋಟಿಗೂ ಮೀರಿ ಹೋಗಿದೆ. ಈಗ ಖರ್ಚಾಗಿದೆ. ಈಗ 3.5-4 ತನಕ ಬರ್ಬೋದು. ಇನ್ನೂ ನಮಗೆ ಈಗ ಧೈರ್ಯ ಬಂದಿದೆ, ಆಂಜನೇಯ ನಮ್ಮೊಟ್ಟಿಗೆ ಇದ್ದಾನೆ, ಕೆಲಸ ಮಾಡಿಸಿಕೊಡ್ತಾನೆ ಅಂತ ಹೇಳಿ. ನನಗೆ ಇಲ್ಲಿ ನಾನು ಪರವೂರಿನಿಂದ ಇದ್ದೆ 32 ವರ್ಷ, ಇಲ್ಲಿಯೇ ಹುಟ್ಟಿ ಬೆಳೆದಿದ್ದರೂ ನನಗೆ ಇಲ್ಲಿಯವರ ಪರಿಚಯ ಭಾಳ ಕಡಿಮೆ. ಯಾಕಂದರೆ ನಮ್ಮದು ಗ್ರ್ಯಾಜುಯೇಷನ್ ಆದ ನಂತರ ಇಲ್ಲಿಂದ ಪರವೂರಿಗೆ ಉದ್ಯೋಗ ನಿಮಿತ್ತ ಪರವೂರಿಗೆ ಹೋಗಿದ್ದೇನೆ. ಆನಂತರ ಇಲ್ಲಿ ಏನೋ ಆಂಜನೇಯ ಕರೆಸಿಕೊಂಡು ಇಲ್ಲಿ ಈಗ ನನ್ನ ಉದ್ಯೋಗ ಮಾಡುವ ಮಟ್ಟಿಗೆ ಬಂದಿದ್ದೇನೆ. ಆವಾಗ ಊರವರೆಲ್ಲ ಸೇರಿ ಆಂಜನೇಯನ ಗುಡಿ ಬೀಳುವ ತನಕ ಆಗಿದೆ. ಊರವರೆಲ್ಲ ಸೇರಿ ಮಾಡಿಸ್ಬೇಕು, ಅದಕ್ಕೆ ನೀವು ಅಧ್ಯಕ್ಷ ವಹಿಸ್ಬೇಕಂತ ಕೇಳಿದರು. ಇದು ಅಧ್ಯಕ್ಷತನದ ವಿಷಯ ಅಲ್ಲ, ಇದು ದೇವರ ಸೇವೆ. ಮೊದಲು ಮಣ್ಣಿನ ಗೋಡೆ ಇರುವಾಗ ಒಂದು 60-70 ವರ್ಷ ಹಿಂದೆ ನಮ್ಮ ತಂದೆಯವರೇ ಊರವರು ಸೇರಿ ಇದರ ಕೆಲಸ ತೆಗೆದು ಹುಲ್ಲಿನ ಮಾಡಿ ತೆಗೆದು ಹಂಚಿನ ಮಾಡಿದ್ದಾರೆ. ಈಗ ನಮ್ಮ ಭಾಗ್ಯ, ಈಗ ನಮಗೆ ಸಿಕ್ಕಿದಂತೂ ನಮ್ಮ ಒಂದು ಈ ಜೀವನಾವಧಿಯಲ್ಲಿ ಸಿಕ್ಕುವಂಥದ್ದು ನಮ್ಮ ಪುಣ್ಯದ ಕೆಲಸ. ಇಲ್ಲಿ ಸಾಧಾರಣ ಒಂದು 30 ಎಕರೆ ಕಾಡಿನ ಒಳಗೆ ಈ ದೇವಸ್ಥಾನ, 2 ದೇವಸ್ಥಾನ, ದುರ್ಗಾ ಪರಮೇಶ್ವರಿ ಮತ್ತು ಆಂಜನೇಯ ದೇವಸ್ಥಾನ ಇಲ್ಲಿ ಇದೆ. ಇಲ್ಲಿದ್ದು ಮಹತ್ವದ ವಿಷಯ ಏನಂದರೆ, ಕಾಡಿನ ಮಧ್ಯೆ ಆದರೂ ಇಲ್ಲಿ ಒಂದು ಮೀಟರ್ನ ಅಳತೆಯ ಒಂದು ತೀರ್ಥಕೊಂಡ ಇದೆ. ಅಲ್ಲಿ 365 ದಿನದಲ್ಲಿ ನೀರು ಬರ್ತದೆ. ಇದೇ ನೀರು ಇಲ್ಲಿಂದ ಅಲ್ಲಿನ ಅರ್ಚಕರು ಬೆಳಿಗ್ಗೆ ಕೊಡಪಾನ ಮತ್ತು ಒಂದು ಕೈಯಲ್ಲಿ ಕೊಡಪಾನ, ತಲೆಯಲ್ಲಿ ಕೊಡಪಾನ, 108 ಮೆಟ್ಟಲು ಹತ್ತಿ ದೇವಿಗೆ ಅಭಿಷೇಕ ಇಲ್ಲಿಂದಲೇ ಹೋಗಬೇಕು. ನಾವು ಸಣ್ಣದಿರುವಾಗಲೂ ಈಗ ಇದ್ದವರ ತಾತ ಮಾಡಿದ್ದು ಕೆಲಸ ನೋಡಿದ್ದೇವೆ. ಹಾಗೆ ಇದರದ್ದು ಪುರಾಣ ಇದೆ. ಇವತ್ತಿಗೂ ಬೇರೆ ಯಾವುದು ನೀರಿದ್ದರೂ ಇಲ್ಲಿಗೆ ದೇವರ ಅರ್ಚನೆಗೆ ಇದೇ ತೀರ್ಥ ಬೇಕು, ಅಷ್ಟು ಪವಿತ್ರವಾದ ಕೆಲಸ. ಇಲ್ಲಿ ಈಗ ಎಲ್ಲ ಕೆಲಸವನ್ನು ಶಿಲಾಮಯ ಮಾಡಿದ್ದೇವೆ. ಕೆರೆಯ ಕೆಲಸ ಒಂದು ಬಾಕಿ ಉಳಿದಿದೆ, ಅದಕ್ಕೆ ಬರೋ ವರ್ಷಕ್ಕೆ ಪ್ಲ್ಯಾನ್ ಇದೆ. ಈಗ ಉಳಿದ ಕೆಲಸ ಇನ್ನು 1 ವಾರದಲ್ಲಿ ಮುಗಿಬೇಕು. ಎಲ್ಲ ಪ್ರೋಗ್ರಾಮು ಸರಿಯಾಗಿ
ಆಗಿ ಭಕ್ತರೆಲ್ಲ ಬಂದು ಈ ಪ್ರೋಗ್ರಾಮನ್ನು ಭಾಳ ಒಳ್ಳೆಯದಾಗಿ ವಿಜೃಂಭಣೆಯಿಂದ ಆಗುವಂತೆ ಸಹಕರಿಸಬೇಕು. ಇದು ಒಬ್ಬರು ಮಾಡುವ ಕೆಲಸ ಅಲ್ಲ, ಊರವರೆಲ್ಲ ಸೇರಿ ಭಾಳ ದುಡಿದಿದ್ದಾರೆ, ಇದಕ್ಕೆ ರಾತ್ರಿ ಆಗಲು ಕೆಲಸ ಮಾಡಿದ್ದಾರೆ. 1 ವರ್ಷ ಅಂದರೆ ಮಾರ್ಚ್ 10ಕ್ಕೆ ಕೆಸರುಗಲ್ಲು ಹಾಕಿ ಈಗ ಏಪ್ರಿಲ್ 1ಕ್ಕೆ ಮಾಡೋದಂದರೆ ಭಾಳ ವಿಶೇಷ. ಮಳೆಗಾಲಕ್ಕೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಒಂದು ದಿನವೂ ವಿಡಂಬನೆ ಎಲ್ಲಿಯೂ ಕೆಲಸ ನಿಲ್ಲಿಸದೆ ಕೆಲಸ ನಡೀತಾ ಇದೆ. ಊರವರ ಸಹಕಾರ, ದೇವರ ಅನುಗ್ರಹ ಇದ್ದರಿಂದ ಇದೆಲ್ಲ ನಡೆಯಿತು. ನಾವು ಎಲ್ಲ ಖಾಲಿ ಕಾರಣಚಿತ್ತರಷ್ಟೇ, ಎಲ್ಲ ಪರಮಾತ್ಮನ ದಯೆ. ಹಾಗೆ ಇದನ್ನು ಇನ್ನೂ ಉಳಿದ ಕೆಲಸ ದೇವರು ಒಳ್ಳೇದು ಮಾಡಲಿ ನಡೆಸಿ ಅಂತ ಊರವರಿಗೂ ಕೆಲಸ ಮಾಡಿದವ್ರಿಗೆ ಎಲ್ರಿಗೂ ಒಂದು ಧನ್ಯವಾದ ಮಾಡಲಿಕ್ಕೆ ಇನ್ನೂ ಇದೆ. ಆದರೂ ಇಷ್ಟವರೆಗೆ ಮಾಡಿದ ಕೆಲಸಕ್ಕೆ ಅವರಿಗೆ ಧನ್ಯವಾದ ಹೇಳುತ್ತಾ, ನಮ್ಮ ಊರವರು ಪರ ಊರವರು ಎಲ್ಲಿ ವಿಷಯ ಇದು ತಿಳಿದ ಆದಷ್ಟು ವಿಷಯ ತಿಳಿಸ್ತಿದ್ದೇವೆ. ಈಗ ನಮ್ಮ ಜನರೆಲ್ಲ ಊರೂರಿಗೆ ಮನೆಗೆ ಹೋಗಿ ಇನ್ವಿಟೇಷನ್ ಕೊಡ್ತಿದ್ದಾರೆ. ಯಾರೂ ಸಿಗದಿದ್ದರೂ ಈಗ ನಮ್ಮ ಕುಡ್ಲ ಟಿ ವಿ ಮಾಧ್ಯಮದಿಂದ ಅಲ್ಲಿ ಸರಿಯಾಗಿ ಪ್ರಚಾರ ಆಗಿ ತುಂಬ ಜನ ಬರುವ ಹಾಗೆ ದೇವರು ಅನುಗ್ರಹಿಸಿ ಅವರಿಗೆ ಆಶೀರ್ವಾದ ಮಾಡಿ ಒಳ್ಳೇದು ಮಾಡಲಿ ಅಂತ ಕೇಳ್ತಿದ್ದೇನೆ ಅಷ್ಟೇ. ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬರ್ತಿದ್ದಾರೆ, DC ಬರ್ತಿದ್ದಾರೆ, ಮತ್ತು ಎಲ್ಲ MLA MP ಅವರೆಲ್ಲ ಬರ್ತಿದ್ದಾರೆ, ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಬರ್ತಿದ್ದಾರೆ. ಭಾಳ ವಿಶೇಷವಾಗಿ ನಮ್ಮ ಅಷ್ಟಮಠದ ಸ್ವಾಮಿಗಳನ್ನು ವಿನಂತಿಸಿಕೊಂಡಿದ್ದೇವೆ, ಅವರು ಬರ್ತೇನೆ ಅಂತ ಹೇಳಿದ್ದಾರೆ. ಸುಬ್ರಹ್ಮಣ್ಯ ಸ್ವಾಮಿಗಳು ಬರ್ತಿದ್ದಾರೆ. ಹೀಗೆ ಒಂದು 5 ದಿನದ ಪ್ರೋಗ್ರಾಮಲ್ಲಿ ಎಡೆಬಿಡದೆ ಎಲ್ಲ ಪ್ರೋಗ್ರಾಮಿಗೆ ಫುಲ್ ಇದೆ. ಈಗ ನಮಗೆ ಟೈಮಿನ ಅವಕಾಶ ಇಲ್ಲ, ಅಷ್ಟು ಜನ ನಾವು ಪ್ರೋಗ್ರಾಮ್ ಕೊಡ್ತೇವೆ, ನಾವು ಫ್ರೀ ಕೊಡ್ತೇವೆ, ಸೇವೆ ಕೊಡ್ತೇವೆ ಅಂತ ಹೇಳ್ತಿದ್ದಾರೆ. 5ನೇ ತಾರೀಕಿಗೆ ಪಟ್ಲ ಸತೀಶ್ನವರು ಸ್ವತಃ ಬಂದು ಯಕ್ಷಗಾನದ ಪ್ರೋಗ್ರಾಮ್ ಕೊಡ್ತಿದ್ದಾರೆ. ಹಾಗೆಲ್ಲ ಯಕ್ಷಗಾನ ಇದೆ, ತಾಳಮದ್ದಲೆ ಇದೆ, ನಾಟಕ ಇದೆ, ತುಂಬ ಪ್ರೋಗ್ರಾಮ್ ಇದೆ. ಹಾಗಾಗಿ ಎಲ್ಲ ಭಕ್ತಾಭಿನಗಳು ಬಂದು ಇಲ್ಲಿ ಒಳ್ಳೆ ಪ್ರೋಗ್ರಾಮ್ ಮಾಡಿಕೊಡ್ಬೇಕಂತ ಕೇಳ್ತಿದ್ದೇನೆ. ಇಂದ್ರಾಣಿ ಮುಖ್ಯ ಪ್ರಾಣ ದೇವರ ವಿಶೇಷವಾಗಿರುವಂತಹ ಸಾನ್ನಿಧ್ಯದಲ್ಲಿ ಮತ್ತೊಂದು ರೀತಿಯಾಗಿರುವಂಥ ವಿಶೇಷತೆ ಗಮನಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಇಲ್ಲಿರುವಂಥ ತೀರ್ಥಕುಂಡ ನಮ್ಮ ಹಿಂದೆ ಕಾಣಿಸ್ತಾ ಇದೆ. ತೀರ್ಥಕುಂಡ, ಆ ತೀರ್ಥಕುಂಡದಲ್ಲಿ ನೀರಿನ ಭಾಳ ವಿಶೇಷವಾಗಿರುವಂಥ ಒಂದು ವ್ಯವಸ್ಥೆ ಅಂತೇಳಿ. ಯಾಕಂತ ಹೇಳಿದರೆ ಒಂದು ಕಾರಣಕ್ಕೆ ಸರಿ. ಯಾಕಂತ ಹೇಳಿದರೆ ಆ ತೀರ್ಥಕುಂಡದಲ್ಲಿ ನೀರು ಮೇಲ್ಭಾಗದಲ್ಲಿ ಇರುವಂಥದ್ದು ಗಮನಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಅದೇ ಕೆಳಗೆ ಮತ್ತೊಂದು ತೀರ್ಥಕುಂಡ ಇದೆ. ಆ ಕೆರೆಯಲ್ಲಿ ನೀರು ತಳಭಾಗದಲ್ಲಿದೆ. ಯಾವತ್ತೂ ಕೂಡ ಎತ್ತರ ಭಾಗದಲ್ಲಿ ನೀರು ಕೆಳಗಿರ್ತಾ ಹೋಗ್ತದೆ, ತಗ್ಗಿನ ಭಾಗದಲ್ಲಿ ಮೇಲಿರಬೇಕು ಅಥವಾ ಸಮತಟ್ಟಾಗಿರಬೇಕು. ಆದರೆ ಮೇಲ್ಭಾಗದ ತೀರ್ಥಕೊಂಡದಲ್ಲಿ ನೀರು ಮೇಲಿದ್ದು ಕೆಳಗಿನ ತೀರ್ಥಕೊಂಡದಲ್ಲಿ ನೀರು ಕೆಳಗಿರುವಂಥದ್ದನ್ನು ಗಮನಿಸ್ತಾ ಹೋಗ್ತೇವೆ. ಇದೊಂದು ವಿಶಿಷ್ಟವೇ ಸರಿ, ಅದರೊಟ್ಟಿಗೆ ಕಾರಣಿಕವೇ ಸರಿ ಅಂತೇಳಿ. ಯಾಕಂದರೆ ವೈಜ್ಞಾನಿಕಕ್ಕೂ ನಿಲುಕದ ಒಂದು ವಿಶೇಷವಾಗಿರುವಂತಹ ಆ ಒಂದು ಸನ್ನಿವೇಶವನ್ನು ಈ ಒಂದು ಪ್ರದೇಶದಲ್ಲಿ ಗಮನಿಸ್ತೇವೆ. ಅಷ್ಟು ಮಾತ್ರ ಅಲ್ಲ ಭಕ್ತಾದಿಗಳೇ, ಇಲ್ಲಿರುವಂತಹ ಪಂಚದುರ್ಗಾ ಪರಮೇಶ್ವರಿ ದೇವರಿಗೆ ಪ್ರತಿನಿತ್ಯವೂ ಕೂಡ ಆಂಜನೇಯ ಸ್ವಾಮಿ ಮುಖ್ಯ ಪ್ರಾಣ ಸ್ವಾಮಿಯ ಎದುರು ಭಾಗದಲ್ಲಿರುವಂಥ ತೀರ್ಥಕುಂಡದಿಂದನೇ ನೀರು ಅಭಿಷೇಕಕ್ಕೋಸ್ಕರ ಹೋಗ್ತಾರೆ. ಅಭಿಷೇಕಕ್ಕೆ ಇಲ್ಲಿಯ ತೀರ್ಥ ಹೋಗ್ತದೆ ಅಂತ ಹೇಳಿದರೆ ಅಲ್ಲಿಯೇ ತಿಳಿತಾ ಹೋಗ್ತದೆ ಮುಖ್ಯ ಪ್ರಾಣ ದೇವರಿಗೂ ಹಾಗೂ ಆ ಪಂಚದುರ್ಗಾ ಪರಮೇಶ್ವರಿಗಿರುವಂಥ ಸಂಬಂಧ, ಅದರೊಟ್ಟಿಗೆ ಈ ಒಂದು ಕೆರೆಯಲ್ಲಿರುವಂಥ ವಿಶಿಷ್ಟವಾಗಿರುವಂಥ ಇತಿಹಾಸ. ಹಾಗಾಗಿ ವೈಜ್ಞಾನಿಕಕ್ಕೂ ನಿಲುಕದಂತಹ ವಿಶಿಷ್ಟವಾಗಿರುವಂಥ ಸನ್ನಿವೇಶವನ್ನು ನೋಡಲಿಕ್ಕೆ ಸಾಧ್ಯ ಆಗುವಂಥದ್ದು ಈ ಒಂದು ಮುಖ್ಯ ಪ್ರಾಣ ದೇವಾಲಯದ ಇಂದ್ರಾಣಿ ಪ್ರದೇಶದಲ್ಲಿ. ಹಾಗಾಗಿ ಇದೇ ಏಪ್ರಿಲ್ನೇ ತಾರೀಕಿಗೆ ಆಗುವಂಥ 3ನೇ ತಾರೀಕಿನಿಂದ ಹಿಡಿದು 7ನೇ ತಾರೀಕಿನವರೆಗೆ ನಡೆಯುವಂಥ ಬ್ರಹ್ಮಕಲಶೋತ್ಸವಕ್ಕೆ ತಾವೆಲ್ಲರೂ ಬರುವ ಮೂಲಕವಾಗಿ ಪ್ರಕೃತಿಯ ಸೌಂದರ್ಯ, ಈ ಒಂದು ವಿಶಿಷ್ಟವಾಗಿರುವಂಥ ಶಿಲಾಮಯವಾಗಿರುವಂತಹ ದೇವಾಲಯ, ಅದರೊಟ್ಟಿಗೆ 5 ಕೆರೆಗಳಿರುವಂಥ ವಿಶೇಷವಾಗಿರುವಂಥ ಸಾನ್ನಿಧ್ಯವೊಟ್ಟಿಗೆ ಈ ನೀರಿನ ವಿಶೇಷವಾಗಿರುವಂಥ ಐತಿಹ್ಯವನ್ನು ಗಮನಿಸುವ ಮೂಲಕವಾಗಿ ತಾವೆಲ್ಲರೂ ಕೂಡ ಧನ್ಯರಾಗಿ ಆ ಮೂಲಕವಾಗಿ ದೇವರ ಕೃಪಕಟಾಕ್ಷಕ್ಕೆ ಪಾತ್ರರಾಗಿ. ಭಗವದ್ಭಕ್ತರೇ,
ಇಂದ್ರಾಣಿ, ಪಂಚದುರ್ಗ, ಮುಖ್ಯ ಪ್ರಾಣ, ನಾಗದೇವರು ಇರುವಂಥ ವಿಶಿಷ್ಟ ಸಾನ್ನಿಧ್ಯ. ಈ ಸಾನ್ನಿಧ್ಯವನ್ನು ಗಮನಿಸ್ತಾ ಇದ್ದಾಗಲೇ ನಮಗೆ ಭಾಳ ವಿಶೇಷವಾಗಿರುವಂತಹ ಭಕ್ತಿಯೂ ಬರ್ತದೆ, ಧ್ಯಾನಪೂರ್ವಕವಾಗಿರುವಂಥ ವಾತಾವರಣವೂ ಕಾಣ್ತಾ ಹೋಗ್ತೇವೆ. ಯಾಕಂತ ಹೇಳಿದರೆ ಪ್ರಕೃತಿಯ ಮಧ್ಯದಲ್ಲಿ ರಹಸ್ಯವಿರುವಂತಹ ಪಂಚದುರ್ಗ ದೇವರು, ಅದೇ ರೀತಿಯಾಗಿ ವಿಶೇಷವಾಗಿರುವಂಥ ಮುಖ್ಯ ಪ್ರಾಣದೇವರು. ಈ ವರ್ಷದಲ್ಲಿ ಭಾಳ ವಿಶೇಷವಾಗಿ ಮುಖ್ಯ ಪ್ರಾಣದೇವರಿಗೂ ನಾಗದೇವರಿಗೂ ಬ್ರಹ್ಮಕಲಶೋತ್ಸವದ ಸಂಭ್ರಮ ಸಡಗರದ ಗಳಿಗೆ. ಹಾಗಾಗಿ ಈ ಕ್ಷೇತ್ರದ ವಿಶೇಷವಾಗಿರುವಂಥ ಇತಿಹಾಸವನ್ನು ಗಮನಿಸಬೇಕು. ಯಾಕಂತ ಹೇಳಿದರೆ ದೇವಸ್ಥಾನ ನೋಡ್ತಾ ಇದ್ದಾಗಲೇ ಕಾಡಿನ ಬೆಟ್ಟದ ಮಧ್ಯದಲ್ಲಿ ಕಾಣುವ ಕಾರಣವಾಗಿ ದೇವರು ಹೇಗೆ ನೆಲೆಯಾದರು, ಯಾವ ರೀತಿಯಾಗಿ ಒಂದು ಇತಿಹಾಸಗಳನ್ನು ಗಮನಿಸ್ಬೋದು, ಏನೆಲ್ಲ ರೀತಿಯಾಗಿರುವಂಥ ಕಲೆ ಕಾರಣಗಳಿದೆ ಎಲ್ಲವನ್ನು ಕೂಡ ಗಮನಿಸಲಿಕ್ಕಿದ್ದೇವೆ. ಇದರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಈ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಕುಶಾಲ್ ಶೆಟ್ಟರ್ ಅವರಿದ್ದಾರೆ, ಹಾಗೂ ಸದಸ್ಯರಿದ್ದಾರೆ. ಸರ್ವರಿಗೂ ನಮಸ್ಕಾರ. ಭಾಳ ಹೆಮ್ಮೆ ಆಗುವಂಥದ್ದು. ಯಾಕಂತ ಹೇಳಿದರೆ ಪ್ರತಿ ಕ್ಷಣದಲ್ಲೂ ಕೂಡ ಒಂದೊಂದು ಸಾನ್ನಿಧ್ಯಕ್ಕೆ ಹೋದಾಗ ಅಲ್ಲೊಂದು ಐತಿಹ್ಯ ಇರ್ತಾ ಹೋಗ್ತದೆ, ಅಲ್ಲೊಂದು ವಿಶೇಷತೆ ಕಾಣ್ತಾ ಹೋಗ್ತೇವೆ. ಈ ಸಾನ್ನಿಧ್ಯಕ್ಕೆ ಬಂದಾಗ ತಂಪಾಗಿರುವಂಥ ವಾತಾವರಣ, ಯಾವ ಹೊತ್ತಲ್ಲೂ ಬಂದರೂ ಆ ಗಾಳಿಯ ಸುಂದರವಾಗಿರುವಂಥ ಕ್ಷಣವನ್ನು ಅನುಭವಿಸುವ ಮೂಲಕವಾಗಿ ಎಲ್ಲೂ ಕಾಣದಂಥ ಒಂದು ವಿಶೇಷವಾಗಿರುವಂಥ ಸಾನ್ನಿಧ್ಯವನ್ನು ಮುಖ್ಯ ಪ್ರಾಣ ದೇವರಲ್ಲಿ ನಾವು ಕಾಣ್ತಾ ಹೋಗ್ತೇವೆ. ಬ್ರಹ್ಮಕಲಶೋತ್ಸವ ಸಂಭ್ರಮ ಸಡಗರದ ಗಳಿಗೆ. ಹಾಗಾಗಿ ಈ ಒಂದು ಕ್ಷೇತ್ರದ ಇತಿಹಾಸದೊಂದಿಗೆ ಬ್ರಹ್ಮಕಲಶೋತ್ಸವದ ಸಿದ್ಧತೆಯ ಬಗ್ಗೆ ಎಲ್ಲ ರೀತಿಯ ಭಗವದ್ಭಕ್ತರಿಗೆ ನಿಮ್ಮ ಮೂಲಕ ಮಾಹಿತಿ. ಇಂದ್ರಾಣಿ ಪಂಚದುರ್ಗ ಪರಮೇಶ್ವರಿ ದೇವಸ್ಥಾನ ಬಹುಶಃ ನಮಗೆ ತಿಳಿದಂತೆ ಭಾಳಷ್ಟು ಪುರಾತನವಾದ ದೇವಸ್ಥಾನ. ಸುಮಾರು 1,500 ವರ್ಷಗಳ ಹಿಂದೆ ಇದನ್ನು ಶ್ರವಣ ಮಹರ್ಷಿಗಳು ಸ್ಥಾಪಿಸಿದ್ದಾರೆ ಅಂತೇಳಿ ಉಲ್ಲೇಖ ಇದೆ. ಬಹುಶಃ ಆ ಸಮಯದಲ್ಲಿ ಇಲ್ಲಿ ಏನೂ ಇರಲಿಲ್ಲ, ಬರಲಿಕ್ಕೆ ರಸ್ತೆ ಇರಲಿಲ್ಲ, ಲೈಟ್ ಇರಲಿಲ್ಲ, ಏನಿಲ್ಲ. ಆ ಸಮಯದಲ್ಲಿ ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ ಇಲ್ಲಿ 5 ಪಂಚಲಿಂಗಗಳಿವೆ. ಪಂಚಲಿಂಗ, ಅದರಿಂದ ಪಂಚದುರ್ಗಾ ಪರಮೇಶ್ವರಿ ಅಂತೇಳಿ ಹೆಸರು ಬಂದಿದೆ. ಮತ್ತು ಇಲ್ಲಿ ಇಂದ್ರಾಣಿ ದೇವಿಯು ಇಲ್ಲಿ ಬಂದು ಋಷಿಮುನಿಗಳ ಹತ್ರ ತಪಸ್ಸು ಮಾಡಿದ ಋಷಿಮುನಿಗಳ ಹತ್ರ ಏನೋ ಅವರಿಗೆ ದಾಂಪತ್ಯ ವೈಮನಸ್ಸು ಬಂದ ಹಿನ್ನೆಲೆಯಲ್ಲಿ ಇಲ್ಲಿ ತಪಸ್ಸು ಮಾಡುತ್ತಿದ್ದ ಶ್ರವಣ ಋಷಿಗಳನ್ನು ಭೇಟಿಯಾಗಿ ಅವರ ಏನು ದಾಂಪತ್ಯ ವಿರಸ ಆಗಿದೆ ಅದನ್ನು ಶಮನಗೊಂಡಂಥ ಒಂದು ಕ್ಷೇತ್ರ ಅಂತೇಳಿದರೆ ಅದು ಇಂದ್ರಾಣಿ ಕ್ಷೇತ್ರ ಅಂತೇಳಿ ಪುರಾಣದಲ್ಲಿ ಉಲ್ಲೇಖ ಇದೆ. ಆದ್ದರಿಂದ ಇವತ್ತಿಯೂ ಕೂಡ ಯಾವುದಾದ್ರೂ ಕುಟುಂಬದಲ್ಲಿ ದಾಂಪತ್ಯ ಕಲಹ ಇದ್ದರೆ ಇಲ್ಲಿ ಬಂದು ಪ್ರಾರ್ಥಿಸಿಕೊಂಡ್ರೆ ಅನೇಕ ದಾಂಪತ್ಯ ಕಲಹಗಳು ಪರಿಹಾರದ ಉದಾಹರಣೆಗಳು ಇಲ್ಲಿ ಇದೆ. ಹೌದು, ಅದರಿಂದ ಈ ವಿಶೇಷವಾಗಿ ಪಂಚದುರ್ಗ ದೇವಸ್ಥಾನ ಮತ್ತು ಇಲ್ಲಿ ಪಂಚ ನದಿಗಳಿವೆ, ಪಂಚಕೆರೆಗಳಿವೆ. ನೀವು ಇಲ್ಲೇ ಕೆಳಗೆ ಆಂಜನೇಯ ದೇವರ ಗುಡಿ ಇದೆ, ಅಲ್ಲಿ ಒಂದು ತೀರ್ಥಕೊಂಡಿದೆ. ಆ ತೀರ್ಥಕೊಂಡದ ವಿಶೇಷತೆ ಅಂತ ಹೇಳಿದರೆ ಸಣ್ಣ ತೀರ್ಥಕೊಂಡ, ಒಂದು 3 ಅಡಿ ಮತ್ತು 3 ಅಡಿ ಆಳದ ತೀರ್ಥಕೊಂಡ. ಇವತ್ತು ಇಂದ್ರಾಣಿ ದೇವಿಗೆ ಆ ತೀರ್ಥಕೊಂಡದ ನೀರೇ ತಂದು ಇಲ್ಲಿ ಅಭಿಷೇಕ ಆಗಬೇಕು. ಪ್ರತಿದಿನ ನಮ್ಮ ಇಲ್ಲಿ ಪೂಜೆ ಮಾಡುವ ನಮ್ಮ ಉಪಾಧ್ಯರಿದ್ದಾರೆ, ಅವರು ಗೋಪಾಲಕೃಷ್ಣ ಉಪಾಧ್ಯಾಯರು, ಅವರ ತಂದೆ ಇಲ್ಲಿ ಜನಾರ್ದನ ಉಪಾಧ್ಯಾಯರು ಅಂತಿದ್ದಾರೆ, ಅವರು ಪೂಜೆ ಮಾಡ್ತಿದ್ರು. ಈಗ ಗೋಪಾಲಕೃಷ್ಣ ಉಪಾಧ್ಯಾಯರು ಪೂಜೆ ಮಾಡ್ತಿದ್ದಾರೆ. ಬಹುಶಃ ಆ ತೀರ್ಥಕೊಂಡದ ನೀರು ತಂದು ಇಲ್ಲಿ ಅಭಿಷೇಕ ಮಾಡುವಂಥ ಒಂದು ಪರಿಪಾಠ ಇದೆ ಈ ಹಿಂದೆ ಕೂಡ. ಆ ತೀರ್ಥಕೊಂಡದ ಜೊತೆಗೆ ಮತ್ತೊಂದು ದೊಡ್ಡ ಕೆರೆ ಇದೆ, ಮತ್ತೆ 3 ಕೆರೆ ಇದೆ. ಹೌದು, ಪಂಚದುರ್ಗದಲ್ಲಿ 5 ಕೆರೆಗಳು ಇವತ್ತಿಗೂ ಇದೆ. ಅದು ಸ್ವಲ್ಪ 2-3 ಕೆರೆ ಸ್ವಲ್ಪ ಅಜೀರ್ಣಾವಸ್ಥೆಯಲ್ಲಿದೆ ಅಂತ 2-3 ಕಡೆ ಇವತ್ತಿಗೂ ಕೂಡ ನೀರು ಇರುತ್ತೆ. ಈ ಕೊನೆಯ ತನಕ ಕೂಡ ಅಲ್ಲಿ ನೀರು ಇರೋದು ಬಹಳ ಒಂದು ವಿಶೇಷತೆ. ಹೀಗೆ ಇಂದ್ರಾಣಿ ದೇವಿಗೆ ಬಹುಶಃ ಇದು ನಮ್ಮ ಗ್ರಾಮ ದೇವರು ಹೌದೇ, ಬಹುಶಃ ಭಾಳಷ್ಟು ಇದರ ಹಿನ್ನೆಲೆ ಇವತ್ತು ಭಾಳ ಪ್ರಸಿದ್ಧಿಯನ್ನು ಪಡೆದಿದೆ. ಇಲ್ಲಿ ಇವತ್ತು ನವರಾತ್ರಿ ಉತ್ಸವ 9 ದಿನಗಳ ಕಾಲ ನವರಾತ್ರಿ ಉತ್ಸವ ಬಹಳ ವಿಜೃಂಭಣೆಯಿಂದ ಜರುಗ್ತಿದೆ. ಸಾವಿರಾರು ಭಕ್ತಾಭಿಮಾನಿಗಳು, ಸುಮಾರು 4,000-5 ಸಾವಿರ ಜನ ಭಕ್ತಾಭಿಮಾನಿ ಪ್ರತಿದಿನ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ವಾರ್ಷಿಕ ಉತ್ಸವ ನಡೀತದೆ, ದೇವಿಗೆ ರಥೋತ್ಸವ ನಡೀತದೆ ಮತ್ತು ದೀಪೋತ್ಸವ ನಡೀತದೆ. ವರ್ಷಕ್ಕೊಮ್ಮೆ ದೀಪೋತ್ಸವ ಕೊಂಡಿರುತ್ತೆ. ಮತ್ತು ದಿನಂಪ್ರತಿ ಇವತ್ತು ಬೇರೆ 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 ಪೂಜಾ ವಿಧಾನಗಳು ಜರುಗ್ತಿದೆ ಮತ್ತು ಮದುವೆಗಳು ಇಲ್ಲಿ ಕೂಡ ಜರುಗ್ತದೆ. ಹೌದು, ಭಾಳ ಒಂದು ವಿಶೇಷ ಅಂತ ಹೇಳಿದರೆ ಇಲ್ಲಿ ಮದುವೆ ಮಾಡಿದರೆ ಭಾಳಷ್ಟು ಅವರಿಗೆ ಏನು ಭಾಳ ಒಳ್ಳೆಯದಾಗ್ತದೆ ಒಂದು ಕಲ್ಪನೆ ಜನರಲ್ಲಿದೆ. ಅದರಿಂದ ಭಾಳಷ್ಟು ಇವತ್ತು ಮದುವೆಗಳು ಇವತ್ತು ಜರುಗ್ತಿದೆ. ಅಂತೂ ಇವತ್ತು ಭಾಳ ಒಂದು ಕಾನನದ ಮಧ್ಯೆ ನೀವು ಹೇಳಿದಾಗೆ ಇವತ್ತು ಆ ಕಾಡಿನ ಮಧ್ಯೆ ಒಂದು ಪ್ರಶಾಂತವಾದ ವಾತಾವರಣ. ನೀವು ಹೇಳಿದ ಇಲ್ಲಿಗೆ ಬಂದರೆ ನಮಗೆ ಏನೋ ಒಂದು ವೈಬ್ರೇಷನ್ ನಮಗೆ ಆಗ್ತದೆ. ಇಲ್ಲೇ ಕಡೆ ಆಂಜನೇಯ ದೇವಿ ಮತ್ತು ಆಂಜನೇಯ 2 ನೆಲೆಯಾದ ಕ್ಷೇತ್ರ ಎಲ್ಲಿಯಾದರೂ ಇದ್ದರೆ ಅದು ಇಲ್ಲಿ ಇಂದ್ರಾಣಿ ಮಾತ್ರ.
ಹಾಂ, ದೇವಿ ಮತ್ತು ಆಂಜನೇಯ. ಆಂಜನೇಯ ಕೂಡ 800 ವರ್ಷಗಳ ಹಿಂದಿನ ಒಂದು ದೇವಸ್ಥಾನ. ಆಂಜನೇಯ ಮೂರ್ತಿ ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ. ನೀವು ಗಮನಿಸಬಹುದು, ಬೇರೆಲ್ಲ ಆಂಜನೇಯ ದೇವಸ್ಥಾನ ಕಲ್ಲಿನಲ್ಲಿ ಕೆತ್ತಿದಂಥ ಆಂಜನೇಯನ ಚಿತ್ರ ಇರೋದು. ಆದರೆ ಇಲ್ಲಿ ಆಂಜನೇಯನ ಮೂರ್ತಿ ಇದೆ. ಬಲಕಾಲು ಮುಂದೆ ಇಟ್ಟು ನಿಂತ ಭಂಗಿಯಲ್ಲಿ ಆಂಜನೇಯನ ಮೂರ್ತಿ ಇದೆ. ಅದಕ್ಕೂ ಕೂಡ ದಿನಾಲು ಇವತ್ತು ಅಭಿಷೇಕ ಮಾಡಿ ಇವತ್ತು ಅದಕ್ಕೆ ದಿನ 2 ಹೊತ್ತು ಪೂಜೆ ನಡೀತಾ ಇದೆ. ಇವತ್ತು ನಾವು ಅದು ಭಾಳ ಅಜೀರ್ಣಾವಸ್ಥೆಯಲ್ಲಿತ್ತು. ಹೌದು, ಅಂದರೆ ಯಾಕಂದರೆ ಎಲ್ಲಿ ತನಕ ಅಂತ ಹೇಳಿದರೆ ಮಾಡೆಲ್ಲಾಗಿ ನೀರು ಸೋರ್ತಿತ್ತು. ಅದನ್ನೊಂದು ನಾವು ಜೀರ್ಣೋದ್ಧಾರ ಮಾಡಬೇಕು ಹೇಳಿ ನಾವು ವ್ಯವಸ್ಥಾಪನಾ ಸಮಿತಿಯವರು ಸಂಕಲ್ಪ ಮಾಡಿ ಕಳೆದ ಮಾರ್ಚ್ ತಿಂಗಳಲ್ಲಿ ಅದಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿತ್ತು. ಅಂದರೆ ದೇವಸ್ಥಾನಕ್ಕೆ ಏನು ಗುದ್ದಲಿ ಪೂಜೆಯನ್ನು ಮಾಡಿ ನಮ್ಮ ಏನು ಸಂಕಲ್ಪ ಇತ್ತು 1 ವರ್ಷದಲ್ಲಿ ಅದನ್ನು ಪುನರ್ ಪ್ರತಿಷ್ಠೆ ಮಾಡಿ ಬ್ರಹ್ಮಕಲಶೋತ್ಸವ ಮಾಡಬೇಕು ಹೇಳಿ ಬಹುಶಃ ಅದೇ ರೀತಿ ಇವತ್ತು ಆಂಜನೇಯ ಎಲ್ಲ ಭಕ್ತರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಇವತ್ತು ಸುಮಾರು 2.5-3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ನಾಡ್ದು ಏಪ್ರಿಲ್ 1ರಿಂದ 7ರ ತನಕ ಇವತ್ತು ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಜರುಗಲಿಕ್ಕಿದೆ. ಬಹುಶಃ ನಮ್ಮ ಒಂದು ಅವಧಿಯಲ್ಲಿ ಈ ಒಂದು ಒಳ್ಳೆಯ ಕೆಲಸ ಇವತ್ತು ಆಗ್ತಾಯಿದೆ. ಇದಕ್ಕೆ ಸಹಕರಿಸಿದ ನಾನು ವಿಶೇಷವಾಗಿ ಇದಕ್ಕೆ ಸಹಕರಿಸಿದ ಎಲ್ಲ ನಮ್ಮ ಭಕ್ತಾಭಿಮಾನಿಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ದೇಣಿಗೆ ಕೊಟ್ಟಿದ್ದಾರೆ. ಪರವೂರಿನವರು, ನಮಗೆ ಯಾರು ಪರಿಚಯವಿಲ್ಲದವರು ಕೂಡ ಬಂದು ಇಲ್ಲಿ ದೇಣಿಗೆ ಕೊಟ್ಟು ಈ ಒಂದು ಆಂಜನೇಯನ ಗುಡಿ ಆಗಬೇಕು ಹೇಳಿ ಅವರೊಂದು ಸಂಕಲ್ಪ ತೊಟ್ಟಾಗೆ ಇದೆ. ಬಹುಶಃ ಇವತ್ತು ಭಾಳ ಚಂದದ ಒಂದು ಶಿಲೆಕಲ್ಲಿನ ಎಲ್ಲ ಕಲ್ಲಿನ ಒಂದು ಅದು ಗರ್ಭಗುಡಿ ಇರ್ಬೋದು, ಸುತ್ತ ಪೌಳಿ ಇರ್ಬೋದು, ಎಲ್ಲವನ್ನು ಶಿಲಾಮಯ ಮಾಡಿ ಇವತ್ತು ಅದನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಬಹುಶಃ ಇವತ್ತು ನಮಗೆ ಭಾಳ ಸಂತೋಷ ಆಗ್ತಾಯಿದೆ. ಒಂದು ಆಂಜನೇಯನ ಒಂದು ಪ್ರತಿಷ್ಠೆ ಆಗ್ತಿದೆ. ಅದೇ ರೀತಿ ಬರುವ ವರ್ಷ ಕೂಡ ನಾವು ಇಲ್ಲಿ ಒಂದು ಬ್ರಹ್ಮಕಲಶೋತ್ಸವ ಮಾಡುವ ಒಂದು ಸಂಕಲ್ಪ ಮಾಡಿದ್ದೇವೆ. ಯಾಕೆ ಈಗಾಗಲೇ 12 ವರ್ಷ ಕಳೆದಿದೆ. ಅದು ಕೂಡ ಒಂದು ನಮ್ಮ ಒಂದು ಆಲೋಚನೆಯಲ್ಲಿ ಇದೆ. ಬಹುಶಃ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕರಿಸಿದ ಎಲ್ಲ ಭಕ್ತಾಭಿಮಾನಿಗಳಿಗೆ ನಾನು ಈ ಮೂಲಕ ಧನ್ಯವಾದವನ್ನು ಸಮರ್ಪಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಕುಶಾಲ್ ಶೆಟ್ಟರವರ ಮಾತುಗಳನ್ನು ಕೇಳ್ತಾ ಇದೆ. ಖಂಡಿತವಾಗಿ ಒಂದು ವಿಶೇಷವಾಗಿರುವಂಥ ಆಕರ್ಷಣೆ ಇದೆ, ವಿಶೇಷವಾಗಿರುವಂಥ ಕಲೆಕಾರಣಿಕೆ ಇದೆ ಅಂತ ಹೇಳ್ತಾ ಹೋಗ್ತೇವೆ. ಯಾಕಂದರೆ ಸಂಸಾರದಲ್ಲಿರುವಂತಹ ಸಾಮರಸ್ಯ ಬೆಳಿಬೇಕು ಅಂದ್ರ ನಿಟ್ಟಿನಿಂದ ವಿಶೇಷವಾಗಿ ನಾವೆಲ್ಲ ಕಡೆಯಲ್ಲೂ ಪ್ರಾರ್ಥನೆ ಮಾಡ್ತೇವೆ. ಆದರೆ ಕಲೆ ಇದ್ದನ್ನು ಸರಿ ಮಾಡಿಕೊಡುವಂತಹ ದೇವರು ಎಲ್ಲಿ ಯಾರು ಇದ್ದಾರಾ ಅಂತ ನಮಗೆ ಗಮನಿಸ್ತಾ ಹೋಗ್ತೇವೆ. ಯಾಕಂದರೆ ಸಂಸಾರದಲ್ಲಿ ಕಲೆಗಳು ಈಗಿನ ಒಂದು ಸನ್ನಿವೇಶ ಗಮನಿಸ್ತಿದ್ದಾಗ ಅದೆಷ್ಟೋ ಕಾಣ್ತಾ ಹೋಗ್ತೇವೆ. ಸರಿ ಮಾಡಿಕೊಡುವಂತಹ ದೇವಿ ಇಂದ್ರಾಣಿ ದೇವಿ ಈ ಒಂದು ಪಂಚದುರ್ಗ ಪರಮೇಶ್ವರಿ ನಡೆಸ್ತಾರೆ. ಆ ಮೂಲಕವಾಗಿ ಆಂಜನೇಯನ ಅನುಗ್ರಹ ಆಗ್ತದೆ. ಅಂತಹ ಪ್ರದೇಶದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆಯುವ ಮೂಲಕವಾಗಿ ದೇವರ ವಿಶೇಷವಾಗಿರುವಂತಹ ಸಂಭ್ರಮದ ಗಳಿಗೆ ಅದರೊಟ್ಟಿಗೆ ಎಲ್ಲ ರೀತಿಯಾಗಿರುವ ಭಗವದ್ಭಕ್ತರಿಗೆ ಕೃಪಕಟಾಕ್ಷ ನೀಡುವಂತಹ ಕ್ಷಣ ಗಮನಿಸಲಿಕ್ಕೆ ಸಾಧ್ಯ ಆಗುವಂಥ. ಹಾಗಾಗಿ ಆ ಎಲ್ಲದಕ್ಕೂ ಕೂಡ ವಿಶೇಷವಾಗಿರುವಂಥ ಆಹ್ವಾನ ಮಾಡುವ ಮೂಲಕವಾಗಿ ಸುಕುಮಾರಾಚಾರ್ಯ, ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಸುಕುಮಾರಾಚಾರ್ಯ, ಶ್ರೀಮತಿ ಶೋಭಾ ಶೆಟ್ಟಿ, ಇವರು ಪಾಂಡುರಂಗ ನಾಯ್ಕ ಹೇಳಿ, ಮತ್ತೊಬ್ಬರು ವಿಜಯ್ ದತ್ತನ್ ಹೇಳಿ, ಇವರೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ. ಹೌದು, ಈಗಾಗಲೇ ನಾಡ್ದು ಬ್ರಹ್ಮಕಲಶೋತ್ಸವಕ್ಕೆ ನಾವು ಭಾಳಷ್ಟು ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಹಿರಿಯರ ಯುವಕರ ಒಗ್ಗಟ್ಟಿನಿಂದ ಒಂದೊಳ್ಳೆ ರೀತಿಯಾಗಿ ಬ್ರಹ್ಮಕಲಶ ನಡೀತದೆ. ತಮ್ಮೆಲ್ಲ ರೀತಿಯಾಗಿರುವ ಸಹಕಾರದ ಮೂಲಕವಾಗಿ ಇನ್ನಷ್ಟೊಂದು ಒಳ್ಳೆ ರೀತಿಯಾಗಿರುವ ಸಂಭ್ರಮ ಸಡಗರ ಕಾಣಲಿ ಅಂತ ಹೇಳುವಂಥದ್ದು ಅಧ್ಯಕ್ಷರು ಸದಸ್ಯರ ವಿಶೇಷವಾಗಿರುವಂಥ ಮನದಾಳದ ಮಾತು. ಸಹಕರಿಸಿ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ವಂದನೆಗಳು. ಥ್ಯಾಂಕ್ ಯು.